ನಮಸ್ಕಾರ ಕನ್ನಡಿಗರೇ. ಇವತ್ತು ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ರಾಜ್ಯಸಭಾ ಸದಸ್ಯರಾದಂಥ ಮಾನ್ಯ ಹಿರಣ್ಯ ಕಡಾಡಿಯವರು ಬೆಳಗಾವಿ ಮತ್ತು ಮಿರಜ್ ನಡುವೆ ಏನು ರೈಲು ಎಕ್ಸ್ಪ್ರೆಸ್ ರೈಲು ಓಡಾಡ್ತಾ ಇತ್ತು, ಆ ರೈಲನ್ನ ಪ್ಯಾಸೆಂಜರ್ ರೈಲಾಗಿ ಕನ್ವರ್ಟ್ ಮಾಡಿ ಅದನ್ನು ಪರಿವರ್ತನೆ ಮಾಡಿ ಬಡ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಏನು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಇಂಥ ಒಂದು ಜನಪರವಾದಂಥ ಒಂದು ಕಾಳಜಿಯನ್ನು ಇಟ್ಕೊಂಡಂಥ ಮಾನ್ಯ ಹಿರಣ್ಯ ಕಡಾಡಿ ಅವರಿಗೆ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ಏನು ಬೆಂಗಳೂರಿನಿಂದ ಧಾರವಾಡವರೆಗೆ ವಂದೇ ಭಾರತ್ ರೈಲು ಪ್ರಯಾಣ ಮಾಡ್ತಿತ್ತು, ಅದನ್ನು ಕೂಡ ಬೆಳಗಾವಿಯವರೆಗೆ ವಿಸ್ತರಣೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕಂತ ಹೇಳಿದ್ದಾರೆ. ಇಂಥ ಜನಪರ ಕಾಳಜಿಯುವಂಥ ಯಾವುದೇ ಸದಸ್ಯರನ್ನು, ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವ್ರನ್ನೆಲ್ಲರನ್ನೂ ಕಿತ್ತೂರು ಕರ್ನಾಟಕ ಸೇನೆ ಅಭಿನಂದಿಸುವಂಥ ಕೆಲಸ ಮಾಡ್ತದೆ. ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ, ಅದರಲ್ಲೂ ಬಡವರಿಗೆ ಅನುಕೂಲ ಮಾಡಿಕೊಡುತ್ತಿರ್ತಕ್ಕಂಥ, ಯಾಕಂತಂದರೆ ಎಕ್ಸ್ಪ್ರೆಸ್ ರೈಲಿಗೆ ದುಬಾರಿ ಒಂದು ದರ ನಿಗದಿಯಾಗಿತ್ತು. ಪ್ಯಾಸೆಂಜರ್ ರೈಲಾಗಿ ಪರಿವರ್ತನೆ ಆದರೆ ಅದರ ರೈಲಿನ ಟಿಕೆಟ್ ದರವು ಕೂಡ ಕಡಿಮೆ ಮಾಡಬೇಕಂತೇಳಿ ಅಶ್ವಿನಿ ವೈಷ್ಣವ್ ಅವರಿಗೆ ಇವರು ಮನವಿ ಮಾಡಿಕೊಂಡಿದ್ದಾರೆ. ಅವರಿಗೆ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ.